ಇಂಗ್ಲಿಷರ ಕಾಲದಲ್ಲಿ ಜನಿಸಿದ ಚಿಕ್ಕಣ್ಣನವರು ಬಾಲ್ಯದಿಂದಲೇ ಕಷ್ಟಪೂರ್ಣ ಜೀವನವನ್ನು ಅನುಭವಿಸಿದರು. ತಾಯಿಯನ್ನು ಗುರುತಿಸಲಾಗದ ಅಲ್ಪ ವಯಸ್ಸಿನಲ್ಲೇ ಕಳೆದುಕೊಂಡ ಅವರು ಆ ದುಃಖದ ಸಮಯದಲ್ಲೇ ಕೆಲವೇ ವರ್ಷಗಳಲ್ಲಿ ತಂದೆಯನ್ನು ಕಳೆದುಕೊಂಡರು. ಮನೆಮಠವಿಲ್ಲದ ಮಗುವಿನಂತೆ ಜೀವನ ಪಥದಲ್ಲಿ ಏಕಾಂಗಿಯಾಗಿ ನಡೆದುಕೊಂಡು ಬಂದವರು ಚಿಕ್ಕಣ್ಣನವರು. ಚಿಕ್ಕಣ್ಣನವರ ಕಠಿಣ ಬಾಲ್ಯದ ದಿನಗಳು ಧೈರ್ಯ, ಆತ್ಮಸ್ಥೈರ್ಯ ಮತ್ತು ಸ್ವಯಂ ಶಿಕ್ಷಣದ ಮೇಲೆ ಆಧಾರಿತವಾಗಿದ್ದು, ಮಠಗಳ ಆಶ್ರಯದಲ್ಲಿ ತಮ್ಮ ಜೀವನವನ್ನು ಮುಂದುವರಿಸಲು ಪ್ರೇರಣೆಯಾಯಿತು. ಶ್ರೀ ದೇಗುಲ ಮಠದಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪಡೆದ ನಂತರ ಕಾಲೇಜು ಮಟ್ಟದ ಶಿಕ್ಷಣವನ್ನು ಶ್ರೀ ಸಿದ್ಧಗಂಗಾ ಮಠದಲ್ಲಿ ಪೂರ್ಣಗೊಳಿಸಿದರು. ಸಿದ್ಧಗಂಗಾ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಮಾರ್ಗದರ್ಶನ ಮತ್ತು ಆಶೀರ್ವಾದದಿಂದ ಜೀವನದಲ್ಲಿ ಶಿಸ್ತು, ಪರಿಶ್ರಮ ಮತ್ತು ಧ್ಯೇಯದ ಮಹತ್ವವನ್ನು ಚಿಕ್ಕಣ್ಣನವರು ಆಳವಾಗಿ ಅರ್ಥಮಾಡಿಕೊಂಡರು. ಅವರ ಆಶೀರ್ವಾದವೇ ಚಿಕ್ಕಣ್ಣನವರ ಜೀವನಕ್ಕೆ ರಕ್ಷಾ ಕವಚವಾಯಿತು. ಕಾಲಕ್ರಮೇಣ ಚಿಕ್ಕಣ್ಣನವರು ಪೊಲೀಸ್ ಇಲಾಖೆಯಲ್ಲಿ ಸೇರಿ ಸೇವೆ ಸಲ್ಲಿಸಿದರು. ತಮ್ಮ ಅಪಾರ ಪರಿಶ್ರಮದಿಂದ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಕ್ರೀಡೆಗಳಲ್ಲಿ ಹೆಸರು ಗಳಿಸಿದ ಅವರು ಪಂಜಾಬ್ ರಾಜ್ಯದ ಪಾಟಿಯಾಲಾದಲ್ಲಿರುವ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ನಲ್ಲಿ ಉನ್ನತ ಮಟ್ಟದ ಕ್ರೀಡಾ ತರಬೇತಿಯನ್ನು ಪಡೆದರು. ಕ್ರೀಡೆ ಮತ್ತು ಸೇವೆಯನ್ನು ಒಟ್ಟಾಗಿ ಸಾಗಿಸಿದ ಅವರ ಪರಿಶ್ರಮವು ಅವರನ್ನು ಹೆಸರಾಂತ ವ್ಯಕ್ತಿಯಾಗಿ ರೂಪಿಸಿತು. ಒಂದು ದಿನ ಉದ್ಯೋಗ ವಿನಿಮಯ ಕೇಂದ್ರದ ಮೂಲಕ ಚಿಕ್ಕಣ್ಣನವರಿಗೆ ಒಂದು ಪತ್ರ ಲಭಿಸಿತು. ಅದರಲ್ಲಿ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಶಿಸ್ತು ಯೋಜನೆಗೆ ಸಂಬಂಧಿಸಿದ ಉದ್ಯೋಗದ ಮಾಹಿತಿಯಿತ್ತು. ಸಂದರ್ಶನಕ್ಕೆ ಹೋದ ಚಿಕ್ಕಣ್ಣನವರು ಸುಭಾಷ್ ಚಂದ್ರ ಬೋಸರ ಅವರ ಸ್ಮರಣಾರ್ಥ ಸ್ಥಾಪಿತ ಸಂಸ್ಥೆಯಲ್ಲಿ ಜನರಲ್ ಜೆ.ಕೆ. ಬೋನ್ಸ್ಲೆ ಮತ್ತು ಕರ್ನಲ್ ಮಾನ್ ಸಿಂಗ್ ಅವರ ಮೇಲ್ವಿಚಾರಣೆಯಲ್ಲಿದ್ದ ಶಿಸ್ತಿನ ವ್ಯವಸ್ಥೆಯನ್ನು ನೋಡಿ ಆಳವಾಗಿ ಪ್ರಭಾವಿತರಾದರು. ದೇಶಭಕ್ತಿ, ಶಿಸ್ತು ಮತ್ತು ಯುವಜನ ಸೇವೆಯ ಧ್ಯೇಯ ಹೊಂದಿದ್ದ ಆ ಸಂಸ್ಥೆ ಅವರಿಗೆ ಅತ್ಯಂತ ಆಕರ್ಷಕವಾಗಿ ಕಂಡಿತು. ಪೊಲೀಸ್ ಸೇವೆಯನ್ನು ತ್ಯಜಿಸಿ ರಾಜಸ್ಥಾನದ ಸರಿಸ್ಕಾ ಕ್ಯಾಂಪಿನಲ್ಲಿ ರಾಷ್ಟ್ರೀಯ ಶಿಸ್ತು ಯೋಜನೆಗೆ ಸೇರ್ಪಡೆಯಾದ ಚಿಕ್ಕಣ್ಣನವರು ಸುಭಾಷ್ ಚಂದ್ರ ಬೋಸರ ಅವರ ಆದರ್ಶಗಳು ಮತ್ತು ಶಿಸ್ತಿನಿಂದ ಪ್ರೇರಿತರಾಗಿ ದೇಶದ ಸ್ವಾತಂತ್ರ್ಯ ಮತ್ತು ಯುವಜನ ಸೇವೆಗೆ ತಮ್ಮ ಜೀವನವನ್ನೇ ಸಮರ್ಪಿಸಿದರು. ಈ ಅವಧಿಯಲ್ಲಿ ಅವರು 10 ವರ್ಷಗಳ ಕಾಲ ದೇಶದ ಅನೇಕ ರಾಜ್ಯಗಳ ಶಾಲೆ ಹಾಗೂ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿದರು. ದುರದೃಷ್ಟವಶಾತ್ ಜನರಲ್ ಜೆ.ಕೆ. ಬೋನ್ಸ್ಲೆ ಹಾಗೂ ಪಂಡಿತ್ ನೆಹರು ಅವರ ದೈವಾಧೀನದ ನಂತರ ಆ ಸಂಸ್ಥೆ ಕುಸಿತಕ್ಕೆ ಒಳಗಾಯಿತು. ಆದರೂ ಚಿಕ್ಕಣ್ಣನವರು ತಮ್ಮ ಜೀವನದಲ್ಲಿ ಗಳಿಸಿದ ಅನುಭವ, ಶಿಸ್ತು ಮತ್ತು ಸೇವಾಭಾವವನ್ನು ಕೈಬಿಡದೆ ರಾಜ್ಯದ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಹಾಗೂ ಕ್ರೀಡಾ ತರಬೇತಿ ವಿಭಾಗದ ತರಬೇತಿ ನಿರ್ದೇಶಕರಾಗಿ ಸೇವೆಯನ್ನು ಮುಂದುವರಿಸಿದರು. ಅವರ ಪರಿಶ್ರಮ, ಶಿಸ್ತು, ಧೈರ್ಯ ಮತ್ತು ದೇಶಭಕ್ತಿ ಕೇವಲ ಉದ್ಯೋಗಕ್ಕೆ ಸೀಮಿತವಾಗದೆ ಅನೇಕ ಯುವಜನರಿಗೆ ದಾರಿ ತೋರಿಸುವ ಪ್ರೇರಣೆಯಾಗಿ ಉಳಿಯಿತು. 1995ರಲ್ಲಿ ಚಿಕ್ಕಣ್ಣನವರು ತಮ್ಮ ದೀರ್ಘಕಾಲದ ಸೇವೆಯಿಂದ ನಿವೃತ್ತರಾದರೂ ಜನರ ಹೃದಯಗಳಲ್ಲಿ ಅವರು ಸದಾಕಾಲ ಗೌರವದಿಂದ ಜೀವಂತರಾಗಿದ್ದಾರೆ. ಚಿಕ್ಕಣ್ಣನವರ ಜೀವನವು ನಮಗೆ ನೀಡುವ ಸಂದೇಶ ಸ್ಪಷ್ಟವಾಗಿದೆ. ಕಷ್ಟ, ಪರಿಶ್ರಮ, ಶಿಸ್ತು ಮತ್ತು ಧೈರ್ಯದೊಂದಿಗೆ ಸಾಗಿದರೆ ಯಾವುದೇ ಸಂಕಷ್ಟವನ್ನು ಜಯಿಸಬಹುದು. ಸತ್ಯ ಮಾರ್ಗದಲ್ಲಿ ನಡೆಯುವುದೇ ಜೀವನದ ನಿಜವಾದ ಯಶಸ್ಸು.